ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಮಾಡುವುದು ಹೇಗೆ ಎಂದು ತೋರಿಸಿಕೊಡ್ತಾ ಇದ್ದೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೆಲ್ಕಮ್ ಟು ಮೈ ಚಾನಲ್ ಐಸಿರಿ ಸಾನು ಸಿಮೆಂಟ್ ಪ್ರಾಡಕ್ಟ್ ಆ್ಯಂಡ್ ಡಿಸೈನ್ಸ್. ನಾನು ನಿಮ್ಮ ಶ್ರೀಧರ್ ಕೇಟಿ. ಲೆಟ್ಸ್ ಗೋ ಟು ದಿ ವಿಡಿಯೋ. ಫಸ್ಟ್ ನಾವು ಜಲ್ಲಿ ಹಾಕಿ ನೆಲಕ್ಕೆ ತಳಕ್ಕೆ ಜಲ್ಲಿ ಹಾಕಿ ಅದರ ಮೇಲೆ ಮರಳು ಮತ್ತು ಸಿಮೆಂಟ್ ಮಿಶ್ರಣವನ್ನು ಹಾಕಿಕೊಂಡು ಮತ್ತು ಚೆನ್ನಾಗಿ ನೀರು ಹಾಕಬೇಕು. ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರ, ಚೆನ್ನಾಗಿ ನೀರು ಹಾಕಬೇಕು. ಗ್ಯಾಪಲ್ಲಿ ಎಲ್ಲ ಸಿಮೆಂಟು ಹೋಗಬೇಕು. ಅದಾದ ನಂತರ ಚೆನ್ನಾಗಿ ದಮ್ಮಸ್ ಮಾಡಬೇಕು. ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಚೆನ್ನಾಗಿ ಪ್ರೆಸ್ ಮಾಡಿದ ನಂತರ ಇಲ್ಲಿ ನಾವು ಟ್ಯೂಬ್ ಲೆವೆಲ್ಗೆ ಮಾರ್ಕ್ ಮಾಡಿಕೊಂಡು ದಾರದಲ್ಲಿ ಬುಳ್ಳನ್ನು ಹಾಕಿಕೊಳ್ಳುತ್ತೇವೆ. ಓಕೆ, ಮಾರ್ಕ್ ಹಾಕಿಕೊಳ್ಳುತ್ತೇವೆ. ನೀವು ನೋಡ್ತಾ ಇದ್ದೀರಾ ಮಾರ್ಕ್ ಯಾವ ರೀತಿ ಹಾಕಿಕೊಳ್ಳೋದೆಂದು. ಇಲ್ಲಿ ಚಾಕ್ ಪೀಸ್ ಮಾರ್ಕ್ ಇದೆಯಲ್ಲ, ಅದು ಟ್ಯೂಬ್ ಲೆವೆಲ್. ಚಾಕ್ ಪೀಸ್ ಮಾರ್ಕ್ ಇರೋದು ಟ್ಯೂಬ್ ಲೆವೆಲ್ಗೆ 4 ಮೂಲೆಯನ್ನು ಸೆಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟು ಇಲ್ಲಿ ನೋಡಿ, ಸಿಮೆಂಟ್ ಅನ್ನು ನೆಲದ ಮೇಲೆ ಎಲ್ಲನೂ ಅಪ್ಲೈ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ತಾಯಿದ್ವಿ. ಕಾಲಿನಿಂದ ಚೆನ್ನಾಗಿ ತುಳಿದು ಅದನ್ನು ಮಟ್ಕೋಲಿಂದ ಸಮತಟ್ಟವಾಗಿ ಎಳೆದುಕೊಂಡು ಬರುತ್ತೇವೆ. ನೀವು ನೋಡ್ತಾ ಇದ್ದೀರ, ಮಟ್ಕೋಲಿಂದ ಫ್ಲೋರಿಂಗನ್ನು ಸಮತಟ್ಟವಾಗಿ ಎಳೆದುಕೊಂಡು ಬರುತ್ತೇವೆ. ಕೆಲವೊಂದು ಮ್ಯಾಸನ್ಸು ವೆರೈಟಿಯಾಗಿ ವರ್ಕ್ ಮಾಡುತ್ತಾರೆ. ಇಲ್ಲಿ ನಾನು ಮಟ್ಕೋಲಿಂದ ಸಮತಟ್ಟವಾಗಿ ಎಳೆದುಕೊಂಡು ಬಂದು ತದನಂತರ ಚಕ್ಕೆಯನ್ನು ಹಾಕುತ್ತೇನೆ. ನಾವು ಮಾಡ್ತಾ ಇರೋದು ನೋಡ್ತಾ ಇದ್ದರೆ ಅದು ಚಕ್ಕೆ. ಎಲ್ಲಾದರೂ ಗ್ಯಾಪ್ ಇದ್ದರೆ ಆ ಚಕ್ಕೆಯಲ್ಲಿ ಕವರ್ ಆಗುತ್ತೆ. ಈ ರೀತಿ ಎಳೆದುಕೊಂಡ ನಂತರ ಹಿಂದೆ ಗೋಡೆ ಇರುವುದರಿಂದ ಅಪೋಸಿಟ್ ಡೈರೆಕ್ಷನಲ್ಲಿ ಸಮತಟ್ಟವಾಗಿ ಮಟ್ಕೋಲಿಂದ ಎಳೆದುಕೊಂಡು ಬರುತ್ತೇನೆ. ನೀವು ನೋಡ್ತಾ ಇದ್ದೀರ ಯಾವ ರೀತಿ ಲೆವೆಲ್ ಮಾಡಿಕೊಂಡು ಚಕ್ಕೆ ಹಾಕಿಕೊಳ್ಳುತ್ತೇನೆ ಎಂದು. ಇದಾದ ನಂತರ ನೀವು ನೋಡ್ತೀರ ಫ್ಲೋರಿಂಗ್ ಯಾವ ರೀತಿ ಸಮತಟ್ಟವಾಗಿದೆ ಎಂದು ನೀವು ನೋಡಬಹುದಾಗಿದೆ. ನೋಡಿ, ಫ್ಲೋರಿಂಗ್ ಸಮತಟ್ಟವಾಗಿರೋದು ನಿಮಗೆ ಕಾಣ್ತಾ ಇದೆ. ನೋಡಿ, ಈ ಥರ ಫ್ಲೋರಿಂಗ್ನ ಸಮತಟ್ಟವಾಗಿ ಮಾಡ್ಕೋಬೇಕು. ಇದು ಒಂದು ಭಾಗ, ಇಷ್ಟೊತ್ತು ಮಾಡಿದ್ದು ಒಂದು ಭಾಗ. ಈಗ ಇನ್ನೊಂದು ಭಾಗಕ್ಕೆ ಸಿಮೆಂಟ್ ಹಾಕಿಕೊಂಡು ಅದನ್ನು ಸಹ ಸಮತಟ್ಟವಾಗಿ ನೀಟಾಗಿ ಸಮ ಮಾಡಿಕೊಂಡು ಚಕ್ಕೆ ಹಾಕ್ಕೊಂಡು ಮೊದಲೇ ಇಷ್ಟು ಫಿನಿಶ್ ಮಾಡ್ಕೋಬೇಕು. ಇದಾದ ನಂತರ ಒಂದು ಹಾಫ್ ಆನ್ ಅವರು ಹಾಕಿರುವ ಸಿಮೆಂಟು ಡ್ರೈ ಆಗೋದಕ್ಕೆ ಬಿಡಬೇಕು. ಯಾಕಂದರೆ ಅದರ ಮೇಲೆ ನಾವು ಅಡ್ಡಾಡಬೇಕಲ್ಲ, ಪ್ರೆಸ್ ಆದಾಗ ಕಾಲಿನ ಹೆಜ್ಜೆಗಳು ಬೀಳಬಾರದೆಂದು ಒಂದು ಹಾಫ್ ಆನ್ ಅವರು ಡ್ರೈ ಆಗೋದಕ್ಕೆ ಬಿಡಬೇಕು. ಡ್ರೈ ಆದ ನಂತರ ಸಿಮೆಂಟ್ ಪುಡಿ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬಕೆಟ್ನಲ್ಲಿ ಸಿಮೆಂಟ್ ಪುಡಿ ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಸಿಮೆಂಟ್ ಹಾಲು ಅಂತ ಹೇಳ್ತೀವಿ. ಈ ಸಿಮೆಂಟ್ ಹಾಲನ್ನು ಅಪ್ಲೈ ಮಾಡಿ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ ನೋಡಿ, ಗುರ್ಮಾಲ್ ಅಂತ ಹೇಳ್ತಾರೆ. ಆ ಗುರ್ಮಾಲಿಂದ ಲೆವೆಲ್ ಮಾಡಿಕೊಂಡು ಬರಬೇಕು. ಎಲ್ಲ ಕಡೆನೂ ಈ ರೀತಿ ಅಪ್ಲೈ ಮಾಡಿ ಹಾಫ್ ಫಿನಿಶಿಂಗ್ ಅಂದರೆ ಸೆಮಿ ಫಿನಿಶಿಂಗ್, ಫುಲ್ ಫಿನಿಶಿಂಗ್ ಆಗಿರೋದಿಲ್ಲ, ಸೆಮಿ ಫಿನಿಶಿಂಗ್ ಆಗಿರುತ್ತೆ. ಅದನ್ನು ಮತ್ತೆ 15 ಮಿನಿಟ್ಸು ಡ್ರೈ ಆಗೋದಕ್ಕೆ ಬಿಟ್ಟು ಮತ್ತೆ ಎರಡನೇ ಬಾರಿ ಫಿನಿಶಿಂಗ್ ಮಾಡ್ಕೋಬೇಕು. ಈಗ ಆಲ್ಮೋಸ್ಟ್ 50% ಫಿನಿಶಿಂಗ್ ಆಗಿದೆ. ಎರಡನೇ ಬಾರಿ ಫಿನಿಶಿಂಗ್ ಆದ ನಂತರ ಮತ್ತೆ 15 ಮಿನಿಟ್ಸ್ ಆರ್ ಹಾಫ್ ಆನ್ ಅವರ್ ಬಿಟ್ಟು ಮತ್ತೆ ಇದೇ ರೀತಿ ಫಿನಿಶಿಂಗ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇದಾದ ನಂತರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅಥವಾ ಯಾವ ಡಿಸೈನ್ ಬೇಕೋ ಆ ಡಿಸೈನ್ಗೆ ದಾರದಲ್ಲಿ ಮಾರ್ಕ್ ಮಾಡಿಕೊಂಡು, ದಾರ ಅಥವಾ ವೈರ್ನಲ್ಲಿ ಮಾರ್ಕ್ ಮಾಡಿಕೊಂಡು ರೆಡಿಮೇಡ್ ರೆಡ್ ಆಕ್ಸೈಡ್ ಪೌಡರ್ ಅಂಗಡಿಯಿಂದ ತಗೊಂಡು ಬಂದು ಮತ್ತು ಸಿಮೆಂಟ್ ಪೌಡರನ್ನು
ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೀರನ್ನು ಹಾಕದೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತದನಂತರ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿಕೊಂಡು ಸ್ವಲ್ಪ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿರುವ ಈ ಮಿಶ್ರಣವನ್ನು ಬ್ರಷ್ನಲ್ಲಿ ನಮಗೆ ಎಲ್ಲಿ ಬೇಕು, ಯಾವ ಡಿಸೈನಿಗೆ ಬೇಕು ಅಲ್ಲಿಗೆ ಅಪ್ಲೈ ಮಾಡಿ ಕರ್ನೆಯಿಂದ ಫಿನಿಶಿಂಗ್ ಮಾಡಿಕೊಳ್ಳಬೇಕು. ಕರ್ನೆಯಿಂದ ಫಿನಿಶಿಂಗ್ ಮಾಡಿದ ನಂತರ ಮತ್ತೆ ಗುರ್ಮಾಲಿನಲ್ಲಿ ಫಿನಿಶಿಂಗ್ ಮಾಡಬೇಕು. ಕರ್ನೆಯಲ್ಲಿ ಫಿನಿಶಿಂಗ್ ಮಾಡಬೇಕಾದ್ರೆ ಕರ್ನೆಯ ಹೆಜ್ಜೆ ಬೀಳುತ್ತೆ. ಗುರ್ಮಾಲಿನಲ್ಲಿ ಫಿನಿಶಿಂಗ್ ಮಾಡಬೇಕಾದ್ರೆ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರ. ಕಾಲಿನ ಹೆಜ್ಜೆ ಬೀಳಬಾರ್ದೆಂದು ನಾವು ಸಿಮೆಂಟ್ ಚೀಲವನ್ನು ಯೂಸ್ ಮಾಡಿಕೊಳ್ಳುತ್ತೇವೆ. ಅದನ್ನು ಸಹ ನೀವು ನೋಡ್ಬೋದಾಗಿದೆ. ನೋಡಿ ಯಾವ ರೀತಿ ಫಿನಿಶಿಂಗ್ ಮಾಡ್ತಾ ಇದ್ದೀನಿ ಎಂದು. ಇದಾದ ನಂತರ ಸುಮಾರು 1/2 ಅವರ್ ಅಥವಾ 15 ಮಿನಿಟ್ಸು ಡ್ರೈ ಆಗೋದಕ್ಕೆ ಬಿಡಬೇಕು ರೆಡ್ ಆಕ್ಸಿಡ್. ಈ ಥರ 2-3 ಬಾರಿ ಮಾಡಿದರೆ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಅದು ರೆಡ್ ಆಕ್ಸಿಡ್ ಫಿನಿಶಿಂಗ್ ಆದ ನಂತರ ಇನ್ಸೈಡ್ ಇರೋದನ್ನು ಕರ್ನೆ ಮತ್ತು ಗುರ್ಮಾಲ್ ಸಹಾಯದಿಂದ ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡು ಬರಬೇಕು. ಇದನ್ನು ಸುಮಾರು 2-3 ಬಾರಿ ಮಾಡಲೇಬೇಕಾಗುತ್ತದೆ. ಒಂದೇ ಸಾರಿ ಫಿನಿಶಿಂಗ್ ಬರುವುದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಸಹ ಮಾಡಿ. ಯಾವ ವಿಡಿಯೋವನ್ನು ಮಾಡಬೇಕೆಂದು ಸಹ ಕಾಮೆಂಟ್ ಮಾಡಿ, ನಾನು ಆ ವಿಡಿಯೋವನ್ನು ಮಾಡುತ್ತೇನೆ. ನೋಡಿ, ಆಲ್ಮೋಸ್ಟ್ ಫೈನಲ್ ಆಗಿ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಫೈನಲ್ ಫಿನಿಶಿಂಗ್ ಆಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.